ರಾಜ್ಯದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಮೊಂಟೆ ಪದವಿನಲ್ಲಿ ನಿರಂತರ ಮಳೆಯಾದ ಪರಿಣಾಮ ಗುಡ್ಡ ಕುಸಿತದಲ್ಲಿ ಮಹಿಳೆ ಸಾವಿಗೀಡಾಗಿದ್ದಾರೆ. ಹೌದು, ಮನೆಯ ಮೇಲೆ ಮಣ್ಣು ಬಿದ್ದು ಮಹಿಳೆ ಪ್ರೇಮ ಸಾವಿಗೀಡಾಗಿದ್ದಾರೆ. ನಿರಂತರ ಮಳೆಯ ಪರಿಣಾಮ ಒಂದಿಲ್ಲೊಂದು ಅವಾಂತರ ಅನ್ನೋದು ಸೃಷ್ಟಿಯಾಗ್ತಾನೆ ಇದೆ. ಮೊಂಟೆ ಪದವಿನಲ್ಲಿ ಗುಡ್ಡ ಕುಸಿತದ ಪರಿಣಾಮ ಮಹಿಳೆ ಸಾವಿಗೀಡಾಗಿದ್ದಾರೆ. ಮಂಗಳೂರು ದಕ್ಷಿಣ ಕನ್ನಡದ ಮೊಂಟೆ ಪದವು ಬಳಿ ಕೋಡಿ ಗ್ರಾಮ ಇದೆ. ಅಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಕಾಂತಪ್ಪ ಪೂಜಾರಿ ಎಂಬುವರ ಕಾಲಿಗೆ ಗಂಭೀರ ಗಾಯವಾಗಿದೆ. ಸತತ ಮಳೆಯ ಕಾರಣ 2 ಮನೆಗಳ ಮೇಲೆ ಗುಡ್ಡ ಕುಸಿತವಾಗಿದೆ. ಎನ್ಡಿಆರ್ಎಫ್ ಹಾಗೆಯೇ ಎಸ್ಡಿಆರ್ಎಫ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಡಬಿಡದೆ ಸುರಿದ ವಿಪರೀತ ಮಳೆಗೆ 2 ಮನೆಗಳಿಗೆ ಗುಡ್ಡ ಜರಿದ ಪರಿಣಾಮ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಮಂಗಳೂರು ನಗರದ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಂಟೆ ಪದವು ಸಮೀಪದ ಕೋಡಿ ಎಂಬಲ್ಲಿ ಘಟನೆ ನಡೆದಿದೆ. ಮೃತ ಮಹಿಳೆಯನ್ನ ಕಾಂತಪ್ಪ ಪೂಜಾರಿಯವರ ಪತ್ನಿ 50 ವರ್ಷದ ಪ್ರೇಮ ಅಂತ ಗುರುತಿಸಲಾಗಿದೆ. ನೋಡಿ, ಗುರುವಾರ ತಡರಾತ್ರಿ ಘಟನೆ ನಡೆದಿದೆ. ಕಾಂತಪ್ಪ ಪೂಜಾರಿ ಅವರ ಕುಟುಂಬ ಮಲಗಿದ್ದ ಕೊಠಡಿಯ ಭಾಗಕ್ಕೆ ಆ ಗೊಡ್ಡ ಜರಿದ ಪರಿಣಾಮ ಆಗಿರುವಂತಹ ಘಟನೆ ಇದು. ರೈಟ್, ಇದೆಲ್ಲದರ ಜೊತೆಗೆ ಕಾಂತಪ್ಪ ಪೂಜಾರಿ ಅವರ ಕಾಲಿಗೆ ಗಂಭೀರವಾಗಿ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಆ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಆ ಮನೆಯ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದು. ರಕ್ಷಣಾ ಕಾರ್ಯಾಚರಣೆ ಇರಬಹುದು, ಅಲ್ಲಿ ಸ್ಥಳೀಯರು ಯಾವ ರೀತಿ ನಿಂತಿದ್ದಾರೆ ಅನ್ನೋದನ್ನು ಕೂಡ ಈ ದೃಶ್ಯದಲ್ಲಿ ಗಮನಿಸಬಹುದು. ಆ ಸಂದರ್ಭದಲ್ಲೂ ನೋಡಿ, ಗುಡ್ಡ ಕುಸಿದಿದೆ, ಸಂಪೂರ್ಣ ಮನೆ ಅನ್ನೋದು ಬಿದ್ದು ಹೋಗಿದೆ. ಇದರ ಜೊತೆಗೆ ಮಳೆ ಕೂಡ ಮುಂದುವರೆದಿದೆ. ಆ ದೃಶ್ಯವನ್ನೆಲ್ಲ ನೀವಿಲ್ಲಿ ನೋಡಬಹುದು. 4 ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ ಅಂತ ತಿಳಿದು ಬಂದಿತ್ತು. ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಮಾಹಿತಿಯ ಮೇರೆಗೆ ಘಟನಾ ಸ್ಥಳಕ್ಕೆ ಸ್ಥಳೀಯರು, ಅಧಿಕಾರಿಗಳು, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಉಲ್ಲಾಳ ತಾಲೂಕು ತಹಶೀಲ್ದಾರ್, ಕಂದಾಯ ನಿರೀಕ್ಷಕರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಈ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆಯ ನೇರ ಸಮಸ್ಯೆ ಹೇಗಾಗುತ್ತೆ ಅಂದರೆ ಇಂಥ ಗುಡ್ಡ ಕುಸಿತ ಪರಿಣಾಮಗಳೇ ಹೆಚ್ಚು. ಈ ಗುಡ್ಡದ ತಪ್ಪಲಿನಲ್ಲಿ, ಗುಡ್ಡದ ಆಸುಪಾಸಿನಲ್ಲಿ ಮನೆ ಇತ್ತು ಅಂದಾಗ ಯಾವಾಗ ಏನು ಅನಾಹುತ ಸಂಭವಿಸಬಹುದು ಅನ್ನುವಂಥ ಆತಂಕ ಅನ್ನೋದಿರುತ್ತೆ. ಸೊ ಇಲ್ಲೂ ಕೂಡ ಆಗಿದ್ದು ಅಂಥದ್ದೇ. ಮನೆಯ ಆಸುಪಾಸಿನಲ್ಲಿ ಗುಡ್ಡ ಇದ್ದ ಪರಿಣಾಮ ನಿರಂತರ ಮಳೆಗೆ ಗುಡ್ಡ ಕುಸಿದಿದೆ. ಬಿದ್ದಿದ್ದು ಮನೆಯಲ್ಲಿ ತಡರಾತ್ರಿಯ ಸಂದರ್ಭದಲ್ಲಿ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಅವರಿದ್ರು. ಕಾಂತಪ್ಪ ಪೂಜಾರಿ ಅವರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಈ ಘಟನೆಯಲ್ಲಿ ಪ್ರೇಮ ಅನ್ನೋರು ಅಂದರೆ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಸಾವಿಗೀಡಾಗಿದ್ದಾರೆ. ಒಂದು ಗುಡ್ಡ ಸಂಭವಿಸಿದೆ. ಇಲ್ಲಿ 2 ಮನೆ ಇತ್ತು, ಒಂದೇ ಮನೆ ತಂದು 2 ಮನೆಗಳಿತ್ತು. ಅದರಲ್ಲಿ 6 ಜನ ಸದಸ್ಯರಿದ್ದರು. ಅದರಲ್ಲಿ ಕಾಂತಪ್ಪ ಸರ್ ಮತ್ತು ಅವರ ಮಿಸ್ಸಸ್ ಡೆತ್ ಆಗಿದ್ದಾರೆ. ಕಾಂತಪ್ಪ ಅವರು ಸ್ವಲ್ಪ ಇಂಜೂರ್ಡ್ ಆಗಿ ಅವ್ರನ್ನ ಕೇಸ್ ಕಳಿಸಿದ್ದೀವಿ. ಎರಡನೇದು ಮತ್ತೊಂದು ಮನೆಯಲ್ಲಿ 4 ಜನ ಇದ್ದರು. 2 ಮಕ್ಕಳು ಮತ್ತು ಒಂದು ತಾಯಿ ಮತ್ತು ತಂದೆ ಸೌಂಡ್ಗೆ ಹೊರಗಡೆ ಹೋಗಿದ್ದಾರೆ. ತಾಯಿ ಮತ್ತು 2 ಮಗು ಒಳಗಡೆ ಇದ್ದಾರೆ. ಇವಾಗ ಅದರಲ್ಲಿ ಒಂದು ಮಗು ಡೆತ್ ಆಗಿದೆ. ಒಂದು ಮಗು ಮತ್ತು ತಾಯಿ ಆರೋಗ್ಯವಾಗಿ ಅಲ್ಲಿ ಮಾತಾಡ್ತಿದ್ದಾರೆ. ತಾಯಿ ಮತ್ತು ಮಗು ಅವರು ಇದರ ಒಳಗಡೆ ಇದ್ದಾರೆ. ಈಗ ರೆಸ್ಕ್ಯೂ ಕಾರ್ಯ ನಡೀತಾ ಇದೆ. ನಾವೆಲ್ಲ ಪ್ರಯತ್ನ ಪಟ್ಟು ಒಳಗಡೆ ಮಾತಾಡಿದ್ವಿ, ಕೊಟ್ಟು ಬಂದಿದ್ವಿ. ಇವಾಗ ಎನ್ಡಿಆರ್ಎಫ್ ಮತ್ತು ಯಾವುದೆಲ್ಲ ಪಡೆಗಳು ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಎಲ್ಲ ಇದೆ. ಪೊಲೀಸ್ ಎಲ್ಲ ಅಧಿಕಾರಿಗಳಿದ್ದಾರೆ. ಥ್ಯಾಂಕ್ ಯು. ಮಂಜನಾಡಿ ಗ್ರಾಮದ ಮದಿ ಎಂಬಲ್ಲಿ ಬೆಳಿಗ್ಗೆ ಜಾವ 4 ಗಂಟೆಗೆ ಒಂದು ಮನೆಯ ಬಂಬದೈತಿಲು ಮಲಿ ಎಂಬಲ್ಲಿ ಮನೆಯ ಪಕ್ಕದ ಗುಡ್ಡ ಜರಿದು ಒಂದು ಮನೆ ಬಿದ್ದು ಪರಿಣಾಮವಾಗಿ ಅದು ಒಂದು 2 ಕಾಂತ ಪೂಜಾರಿ ಮನೆಗೆ ಕಾಂತ ಪೂಜಾರಿ ಅವರ ಕಾಲ್ಗಟ್ಟ ಮತ್ತು ಅವರ ಮಿಸಸ್ ಪ್ರೇಮರವರು ಒಂದು ಡೆತ್ ಆಗಿದೆ. ಒಂದು ಮಗು 5 ಜನ ಮನೆಯೊಳಗೆ ಸಿಲುಕಿ ಅದು 2 ಜನರದ ಪ್ರಾಣ ಹೋಗಿದೆ. ಉಳಿದವರು 2 ಜನ ಒಬ್ಬರದ್ದು ಈಗಾಗಲೇ ಪ್ರಾಣ ಹೋಗಿದೆ. ಇಬ್ಬರು ಆಗಿದೆ. ಇನ್ನು 3 ಜನ ಇನ್ನೂ ಕೂಡ ಮನೆಯ ಒಳಗೆ ಸಿಲುಕಿದ್ದಾರೆ. ತೆಗೆಯುವ ಪ್ರಯತ್ನದಲ್ಲಿದ್ದಲ್ಲ. ಒಂದು ದೊಡ್ಡ ಅನಾಹುತ. ದೇವರ ಇದಕ್ಕೆ ಯಾರಿಗೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಏನು ಕೊಡ್ತಾನೆ ಅದನ್ನು ಎಲ್ಲರೂ ಅನುಭವಿಸಬೇಕಾಗ್ತದೆ. ಸ್ಥಳೀಯರು ಎಲ್ಲ ಸೇರಿ ಯಾವ ಜಾತಿ ಭೇದ ಯಾರು ನೋಡಿ, ಸತತ ಮಳೆಯ ಕಾರಣ 2 ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿರೋದು ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ತೀರಿ. ಈ ಮಲೆನಾಡು ಭಾಗ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಭಾಗವೇ ಆಗಿರ್ಬೋದು, ಅತಿ ಹೆಚ್ಚು ಮಳೆ ಎಲ್ಲೆಲ್ಲಿ ಆಗುತ್ತೆ ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಗುಡ್ಡ ಇತ್ತು ಅಂತ ಹೇಳಿದ್ರೆ ಒಂದು ಆತಂಕದ ವಾತಾವರಣ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಕರಾವಳಿ ಭಾಗದಲ್ಲೂ ಕೂಡ ಆಗಿರೋದು ಇಂಥದ್ದೇ ಕತೆ.
ಸೊ ಗುಡ್ಡ ಕುಸಿತದ ಪರಿಣಾಮ ಪ್ರೇಮ ಅನ್ನೋರು ಸಾವಿಗೀಡಾಗಿದ್ದಾರೆ. ಇನ್ನು ಕಾಂತಪ್ಪ ಪೂಜಾರಿ ಇವರಿಗೆ ಗಂಭೀರವಾಗಿ ಗಾಯವಾಗಿದೆ. ಇವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ನೀಡ್ತಾರೆ. ಶಂಶೀರ್, ಯಾವಾಗ ಆಗಿದ್ದು ಘಟನೆ? ಕಾಂತಪ್ಪ ಪೂಜಾರಿ ಅವರ ಸ್ಥಿತಿ ಹೇಗಿದೆ? ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆಯಾ? ಒಟ್ಟು ಎಷ್ಟು ಮಂದಿ ಸಿಲುಕೊಂಡಿದ್ರು ಈ ಗುಡ್ಡ ಕುಸಿತದಲ್ಲಿ? ದಿವ್ಯಶ್ರೀ, ಮುಖ್ಯವಾಗಿ ನಿನ್ನೆವರೆಗೂ ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಇವತ್ತು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಆದ್ರೆ ನಿನ್ನೆ ರಾತ್ರಿಯಿಂದ ಮಳೆಯ ಅಬ್ಬರ ಬಹಳ ಜೋರಾಗಿರುವಂತದ್ದು. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಭಾರಿ ಹಾನಿಯಾಗಿರುವಂತದ್ದು, ಜೀವ ಹಾನಿಯಾಗಿರುವಂತದ್ದು. ಅದರಲ್ಲೂ 2 ಮನೆಗಳಿಗೆ ಗುಡ್ಡ ಜರಿದು ಬಿದ್ದ ಪರಿಣಾಮ ಓರ್ವ ಮಹಿಳೆ ಮೃತಪಟ್ಟಂತಹ ಘಟನೆ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋಂಟೆಪದ ಸಮೀಪ ಕೋಡಿ ಎಂಬಲ್ಲಿ ಮಧ್ಯರಾತ್ರಿ ನಡೆದಿರುವುದು ಮಾಹಿತಿ ಸಿಕ್ಕಿರುವಂತದ್ದು. ಮೃತರನ್ನ ಪ್ರೇಮ ಎಂದು ಗುರುತಿಸಲಾಗಿದೆ. ಆದ್ರೆ ತಡರಾತ್ರಿ ಈ ಘಟನೆ ನಡೆದಿರುವಂತದ್ದು. ಇನ್ನು ಕಾಂತಪ್ಪ ಮೃತ ಮಹಿಳೆಯ ಪತಿ ಕಾಂತಪ್ಪ ಎಂಬುವರ ಕುಟುಂಬ ಮಲಗಿದ್ದ ಕೊಠಡಿ ಭಾಗಕ್ಕೆ ಈ ಗುಡ್ಡ ಜರಿದು ಈ ಒಂದು ದುರಂತ ನಡೆದಿರುವಂತದ್ದು. ಇನ್ನು ಕಾಂತಪ್ಪ ಪೂಜಾರಿ ಇವರ ಕಾಲಿಗೆ ಗಂಭೀರ ಗಾಯ ಆಗಿದ್ದು ಇವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಸದ್ಯ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರೆ ಕೂಡ ಗಂಭೀರವಾದಂತಹ ಗಾಯ ಅವರು ಆಗಿರುವಂತದ್ದು. ಇನ್ನು 4 ಮನೆಯಡಿಯಲ್ಲಿ ಸಿಲುಕಿಕೊಂಡಿರುವಂತದ್ದು. ಅವರನ್ನ ಹೊರತೆಗೆಯುವಂತ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಮಳೆಯ ಅಬ್ಬರ ಕೂಡ ಇದೀಗ ಜೋರಾಗಿರುವಂತದ್ದು. ಅಲ್ಲಲ್ಲಿ ಸ್ವಲ್ಪ ಬಿಟ್ಟು ಮಳೆ ಕೂಡ ಬರ್ತಾ ಇದ್ರು ಕೂಡ ಮಳೆಯ ಅಬ್ಬರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರ ಮಂಗಳೂರಲ್ಲಿ ಕೂಡ ಬಹಳಷ್ಟು ಜೋರಾಗಿರುವಂತದ್ದು. ಸದ್ಯಕ್ಕೆ NDRF, SDRF ಹಾಗೂ ತಾಲೂಕು ಅಧಿಕಾರಿಗಳು, ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಹೀಗಾಗಿ ಮಳೆಯ ಅಬ್ಬರ ಈಗ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ಕೂಡ ನೀಡಿರುವಂತದ್ದು. ಈ ಮಧ್ಯೆ ದೇಲಕಟ್ಟೆ ಸಮೀಪ ಮನೆ ಮೇಲೆ ತಡೆಗೋಡೆಗೆ ಬಿದ್ದು ಬಾಲಕಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಆ ಒಂದು ಘಟನೆ ದೇಲಘಟ್ಟ ಅಂದ್ರೆ ಮಂಗಳೂರು ಹೊರವಲಯದ ದೇಲಘಟ್ಟ ಸಮೀಪದ ಬೆಳ್ಮ ಗ್ರಾಮದ ಕಾಣಕೆರೆ ಎಂಬಲ್ಲಿ ನಡೆದಿರುವಂತದ್ದು. ಮೃತ ಬಾಲಕಿಯನ್ನ 10 ವರ್ಷದ ಫಾತಿಮಾ ನಹೀಮಾ ಎಂದು ಗುರುತಿಸಲಾಗಿರುವಂತದ್ದು. ಇನ್ನು ಕಾಣಕೆರೆ ಇಲ್ಲಿರುವಂತಹ ಒಂದು ಮನೆಗೆ ಹಿಂಬದಿಯ ಗುಡ್ಡೆ ತಡೆಗೋಡೆ ಕುಸಿದು ಬಿದ್ದಿದೆ. ಹೀಗಾಗಿ ಮನೆಯ ಕೊಠಡಿಯ ಕಿಟಕಿ ಮಗುವಿನ ಮೇಲೆ ಬಿದ್ದು ಈ ಒಂದು ಜೀವ ಹಾನಿ ಆಗಿರುವಂತದ್ದು. ಕೂಡಲೇ ಘಟನೆ ನಡೆದ ಕೂಡಲೇ ಗಾಯಗೊಂಡ ಬಾಲಕಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಟ್ರೀಟ್ಮೆಂಟ್ ಗೆ ಫಲಿಸದೆ ಬಾಲಕಿ ಸಾವನ್ನಪ್ಪಿದ್ದಾಳೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ಮಂಗಳೂರಿನ ಉಳ್ಳಾಲ ಕಡೆಯಲ್ಲಿ ಅನೇಕ ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು, ಅಪಾರ ಹಾನಿಯಾಗಿರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದರಲ್ಲೂ ಮಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಸತತ ಮಳೆಯಿಂದ ಅಲ್ಲಲ್ಲಿ ಮನೆ ಕಾಂಪೌಂಡ್ ಕುಸಿತಗೊಂಡಿರುವಂತದ್ದು, ಮರಗಳು ಉರುಳಿ ಬಿದ್ದಿರುವಂತದ್ದು, ಜೊತೆಗೆ ಹಲವಾರು ಪ್ರದೇಶ ಜಲಾವೃತಗೊಂಡಿರುವಂತಹ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು. ಅದರಲ್ಲೂ ಮಂಗಳೂರು ನಗರದ ಮಿಷನ್ ಸ್ಟ್ರೀಟ್ ರಸ್ತೆ ಇರ್ಬೋದು, ರಾವ್ ಸರ್ಕಲ್ ಇರ್ಬೋದು, ಕೊಪ್ಪರ ಈ ಪ್ರದೇಶ ಇರ್ಬೋದು, ಅಲ್ಲಿ ಎಲ್ಲ ಜಲಾವೃತ ಆಗಿರುವಂತದ್ದು. ಈಗಾಗಲೇ ಕಾರ್ಯಾಚರಣೆ ನಡೆಸಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಕಾರ್ಯಾಚರಣೆ ಕೂಡ ನಡೆದಿರುವಂತದ್ದು. ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೂಡ ಹಲವಾರು ಪ್ರದೇಶ ಜಲಾವೃತಗೊಂಡಿರುವಂತದ್ದು. ಹಿಂದೆ ಕೂಡ ಮಳೆ ಬಂದಾಗ ಈ ರೀತಿ ಜಲಾವೃತಗೊಂಡಿರುವಂತಹ ಒಂದು ಸ್ಮಾರ್ಟ್ ಸಿಟಿ ಮಂಗಳೂರಲ್ಲಿ ಈ ರೀತಿ ಜಲಾವೃತಗೊಂಡಿರುವಂತಹ ಘಟನೆ ಕೂಡ ಆಗಿರುವಂತದ್ದು. ಹೀಗಾಗಿ ಸಾರ್ವಜನಿಕರು ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ, ಪಾಲಿಕೆ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಸಹಜವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಾ, ಇನ್ನು ಇದೀಗ ಮಳೆ ಮಳೆ ಅಬ್ಬರ ಜೋರಾಗಿದೆ. ಆದ್ರೆ ಸ್ವಲ್ಪ ಬಿಟ್ಟು ಬರ್ತಾ ಇದೆ. ಗಾಳಿಯ ಜೊತೆಗೆ ಮಳೆ ಕೂಡ ಬರ್ತಾ ಇರುವಂತದ್ದು. ಅದರ ಮಧ್ಯೆ ರಕ್ಷಣಾ ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆ ನಡೀತಾ ಇದೆ. ದಿವ್ಯಾ, ಈಗ ಕರಾವಳಿ ಭಾಗ ಅಂದಾಗ ಮಳೆ ಕೂಡ ನಿರಂತರವಾಗಿರುತ್ತೆ, ಗುಡ್ಡ ಪ್ರದೇಶ ಜಾಸ್ತಿ, ಹಾಗಾಗಿ ಜನಸಾಮಾನ್ಯರನ್ನಾರು ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಏನಾದರೂ ನಡೀತಾ ಇದೆಯಾ? ಅಥವಾ ಮುಂಜಾಗ್ರತಾ ಕ್ರಮ ಅಂತ ಏನು ಸೂಚನೆಗಳನ್ನು ತಗೊಳ್ತಿದ್ದಾರೆ, ಏನು ಕ್ರಮ ತಗೊಳ್ತಿದ್ದಾರೆ ಶಂಶೀರ್? ಹೌದು, ಮುಖ್ಯವಾಗಿ ದಿವ್ಯಾ, ಸ್ಥಳಾಂತರಕ್ಕೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಇದೇ ವೇಳೆ ನಡೀತಾ ಇರುವಂತದ್ದು. ಯಾಕಂದ್ರೆ ಅಪಾಯದ ಮಟ್ಟದಲ್ಲಿರುವಂತಹ ಗುಡ್ಡ ಸಮೀಪ ಇರುವಂತಹ ಮನೆ ಇರಬಹುದು, ಅಥವಾ ಅಪಾಯದ ನದಿ ಪ್ರದೇಶದಲ್ಲಿರುವಂತಹ ಮನೆ ಇರಬಹುದು, ಅಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾಕಂದ್ರೆ ಕೆಲವರು ಅದಕ್ಕೆ ಒಪ್ಪದಿದ್ರು ಕೂಡ ಅವರನ್ನ ಮನವೊಲಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಂಶೀರ್. ನೋಡಿ, ಮೊಂಟೆ ಪದವಿನಲ್ಲಿ ಆಗಿರುವಂತಹ ಘಟನೆ, ಕಾರ್ಯಾಚರಣೆ ಹೆಂಗೆ ನಡೀತಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಈ ಕರಾವಳಿ ಭಾಗದಲ್ಲಿ ಗುಡ್ಡದ ಪ್ರಮಾಣ ಅನ್ನೋದು ಹೆಚ್ಚಿರುತ್ತೆ, ಅಂದರೆ ಸುತ್ತಮುತ್ತ ಗುಡ್ಡ ಪ್ರದೇಶ. ಹಾಗಾಗಿ ನಿರಂತರವಾಗಿ ಮಳೆ ಬಂದ ಪರಿಣಾಮ ಮನೆಗಳ ಮೇಲೆ ಗುಡ್ಡ ಕುಸಿತ ಉಂಟಾಗುತ್ತೆ. ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಕುರಿತಂತೆ ಕೂಡ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ಉಲ್ಲೇಖ ಮಾಡ್ತಾ ಇದ್ರು. ಅದರ ಪರಿಣಾಮ ಹೇಗಾಗುತ್ತೆ ಅಂದರೆ, ನೀವೀಗೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇಂತಹದ್ದೇ ಸಿಚುವೇಶನ್, ಮನೆಗಳೇ ಬಿದ್ದು ಹೋಗ್ತವೆ. ನೋಡಿ, ಇನ್ನೂ ಕೂಡ 4 ಜನ ಸಿಲುಕೊಂಡಿದ್ದಾರೆ ಅಂತ ಅಂದರೆ ಎಂಥ ಒಂದು ದುಸ್ಥಿತಿ ಎದುರಾಗಿದೆ. ಸೊ ಅವರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಕ್ಕೂ ಕೂಡ NDRF ಮತ್ತು SDRF ಸಿಬ್ಬಂದಿ ಮುಂದಾಗಿ
ಗುಟ್ಟಾಗಿದ್ದಾರೆ. ರಾತ್ರಿ ನಿರಂತರ ಮಳೆಯಾಗುತ್ತೆ, ಬೆಳಗ್ಗೆ ಹೊತ್ತಿಗೆ ಮನೆ ಕುಸಿದು ಹೋಗುತ್ತೆ ಅಂದ್ರೆ ಅಂತಹ ಒಂದು ಪರಿಸ್ಥಿತಿಯನ್ನ ಎದುರಿಸುವಂತ ದುಸ್ಥಿತಿ ಅನ್ನೋದು ಆ ಭಾಗದ ಜನರಲ್ಲಿ ಇರುವಂತದ್ದು. ಗಿಡ ಉಂಟ್ರಾ ಗಿಡ ಉಂಟ್ರಾ ಮೊಬೈಲ್ ಈ ಸೈಡ್ ಗಿಡ ಕೈ ನೋಡಿ, ಇದೇನ್ ದೃಶ್ಯ ನೋಡ್ತಾ ಇದ್ದೀರಿ, ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ತಾಯಿ ಮತ್ತು ಮಕ್ಕಳಲ್ಲಿದ್ದಾರೆ. ಆ ಗುಡ್ಡ ಕುಸಿತದ ಪರಿಣಾಮ ನೋಡಿ, ಆ ತಾಯಿ ಪ್ರಜ್ಞೆ ತಪ್ಪಿರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಆದ್ರೆ ಮಗು ನೋಡಿ ಇನ್ನೂ ಕೂಡ ಕೈಕಾಲು ಆಡಿಸ್ತಾ ಇದೆ. ಎಂಥ ಒಂದು ದುಸ್ಥಿತಿ. ಈ ದೃಶ್ಯವನ್ನು ಹೇಗಪ್ಪ ನೋಡೋದು, ಬಹಳ ನೋವಾಗುತ್ತೆ. ಯಾಕಂದ್ರೆ ಗುಡ್ಡ ಕುಸಿತ ಅಂತ ಸಂದರ್ಭದಲ್ಲಿ ಆಗುವಂಥದ್ದು ಅನಾಹುತದ ಪರಿಣಾಮಗಳು ನೋಡಿ. ಮಗು ಕೂಡ ಇನ್ನೂ ಕೈಕಾಲು ಆಡಿಸ್ತಾ ಇದೆ. ಆ ಮಗುವಿನ ರಕ್ಷಣೆ ಅನ್ನೋದಾಗಬೇಕು. ಇನ್ನೊಂದು ಮಗು ಕೂಡ ಕಂಡು ಬರ್ತಾ ಇದೆ. ಅಲ್ಲಿ ತಾಯಿ ಪ್ರಜ್ಞೆ ತಪ್ಪಿರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿರಂತರವಾಗಿ ಮಳೆಯಾಗುತ್ತೆ. ಅಲ್ಲಿನ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಮಳೆಯ ಸಂದರ್ಭದಲ್ಲಿ ಇಂಥ ಮನೆಗಳಿದ್ದಾಗ, ಗುಡ್ಡ ಪ್ರದೇಶದಲ್ಲಿದ್ದಾಗ ಅವರನ್ನ ಸುರಕ್ಷಿತ ಜಾಗಕ್ಕೆ ರವಾನೆ ಮಾಡುವಂತ ಕೆಲಸಗಳನ್ನ ಮಾಡಬೇಕು. ಆಶ್ರಯ ಕೇಂದ್ರಗಳನ್ನ ತೆಗಿಬೇಕು. ಬಟ್ ಈ ದೃಶ್ಯ ನೋಡಿದ್ರೆ ಎಂಥವರ ಮನ ಕೂಡ ಕಲ್ಕ್ ಹೋಗುತ್ತೆ. ಯಾಕಂದ್ರೆ ತಾಯಿ ಪ್ರಜ್ಞೆ ತಪ್ಪಿದ್ದಾರೆ, ಜೊತೆಗೆ ಅಲ್ಲಿ ಪುಟ್ಟ ಮಗು ಕೂಡ ಇದೆ, ಅದಿನ್ನೂ ಕೈಕಾಲು ಆಡಿಸ್ತಾ ಇದೆ, ಅದು ಕೂಡ ಸಿಲುಕೊಂಡಿದೆ. ಅದು ದೃಶ್ಯವನ್ನು ನೀವು ನೋಡಬಹುದು. ಮತ್ತೊಂದು ಮಗು ಕೂಡ ಕಂಡು ಬರ್ತಾ ಇದೆ. ಸೊ ಅದು ಕೂಡ ಪ್ರಜ್ಞೆ ತಪ್ಪಿರೋ ಹಾಗೆ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕು ಇನ್ ಡೀಟೇಲ್ ಆಗಿ. ಬಟ್ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಎಂಥವ್ರಿಗೂ ನೋವಾಗುತ್ತೆ. ಯಾಕಂದ್ರೆ ತಾಯಿ ಅಂದ್ರೆ ಅಥವಾ ಯಾರೇ ದೊಡ್ಡವರಿದ್ದಾರೆ ಅಂದ್ರೆ ಅಲ್ಲಿ ಅವರು ನಮ್ಮ ಆಶ್ರಯಕ್ಕೆ ನಿಂತ್ಕೋತಾರೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಮಗು ಇರುತ್ತೆ. ಆದ್ರೆ ಅಲ್ಲಿರುವಂಥ ದೊಡ್ಡವರೇ ಅಥವಾ ತಾಯಿ ಇರಬಹುದು, ಅವರೇ ಪ್ರಜ್ಞೆ ತಪ್ಪಿದ್ದಾರೆ, ಮಗು ಕೈಕಾಲು ಆಡಿಸ್ತಾ ಇದೆ. ಸೊ NDRF ಮತ್ತು SDRF ಸಿಬ್ಬಂದಿ ಇವರನ್ನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ನಾವು ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕು. ಬಟ್ ಕರಾವಳಿ ಭಾಗದಲ್ಲಿ ಸದ್ಯಕ್ಕಾಗಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮೊಂಟೆಪದವು ಗ್ರಾಮದಲ್ಲಿ ಗುಡ್ಡ ಕುಸಿತದ ಪರಿಣಾಮ ಆಗಿರುವಂಥ ದುರ್ಘಟನೆಯಲ್ಲಿ ಪ್ರೇಮ ಅನ್ನುವಂಥ ಮಹಿಳೆ ಸಾವಿಗೀಡಾಗಿದ್ದಾರೆ. ಕಾಂತಪ್ಪ ಪೂಜಾರಿ ಅನ್ನುವಂತಹ ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಅವರನ್ನ ಸೂಕ್ತ ರೀತಿಯ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಸತತ ಮಳೆಯ ಕಾರಣ ಆಗಿರುವಂಥ ದುರ್ಘಟನೆ ಇದು. 2 ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿರುವುದು. ಒಬ್ಬ ಮಹಿಳೆ ಅಂದ್ರೆ ಒಂದು ಮನೆಯ ಮಹಿಳೆ ಏನಿದ್ದಾರೆ ಪ್ರೇಮ ಅನ್ನೋರು ಈಗಾಗಲೇ ಸಾವಿಗೀಡಾಗಿದ್ದಾರೆ. ಸೊ ಮನೆಯ ಸಂಪೂರ್ಣವಾಗಿ ಜಖಮಾಗಿದೆ. ಮನೆ ಸಂಪೂರ್ಣ ಬಿದ್ದು ಹೋಗಿದೆ. ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲಿಯಾಗಿದೆ. ಸ್ಥಳೀಯರು ಅಲ್ಲಿ ಧಾವಿಸಿದ್ದಾರೆ. NDRF SDRF ಸಿಬ್ಬಂದಿ ಕೂಡ ಅಲ್ಲಿದ್ದಾರೆ. ನೋಡಬೇಕು, ಇನ್ನ ಸಂಪೂರ್ಣ ಮಾಹಿತಿಯನ್ನ ಇನ್ನಷ್ಟು ನಾವು ಅಪ್ಡೇಟ್ ಅನ್ನು ತೆಗೆದುಕೊಳ್ಬೇಕು. ಈ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ ನೋಡಿ, ಪ್ರಜ್ಞೆ ತಪ್ಪಿರುವಂತಹ ಮಹಿಳೆ, ಮಗದೊಂದು ಕಡೆ ಮಗು ಕೂಡ ಅಲ್ಲಿ ಕೈಕಾಲ ಆಡಿಸ್ತಾ ಇದೆ. ಗಿಡ ಉಂಟ್ರಾ ಗಿಡ ಉಂಟ್ರಾ ಮೊಬೈಲ್ ಈ ಸೈಡ್ ಗಿಡ ಕೈ ಅದು ಬಂದಿದೆ ಗಿಡ ಹೌದಾ ಇಲ್ಲ ಗಿಡ ಉಂಟ್ರಾ ಗಿಡ ಉಂಟ್ರಾ ಮೊಬೈಲ್ ಈ ಸೈಡ್ ಗಿಡ ಕೈ